ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮರಳಾಗಿರೋ ತುಪ್ಪನ ಬೆಣ್ಣೆಯಿಂದ ಕಾಯಿಸೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಸುಮಾರು 1 ಸೇರು ಅಂದರೆ 300 ಗ್ರಾಮ್ ಆಗುವಷ್ಟು ಬೆಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಫ್ರೆಂಡ್ಸ್, ಊರಿನ ಬೆಣ್ಣೆ ಕರಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೋದು. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಕಾಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಒಂದ್ಸಲ ತಿರುಗಿಸ್ಕೊತಿದ್ದೀನಿ. ಬೆಣ್ಣೆ ಕರಗೋಷ್ಟರಲ್ಲಿ ತುಪ್ಪದ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಪಾನ್ಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಇನ್ನು ತನಕ ಹುರ್ಕೋಬೇಕಪ್ಪ ಅಂದರೆ ಮೆಂತ್ಯ ಚಟಪಟ ಅಂತಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಇವಾಗ ಇದಕ್ಕೆ 3 ಲವಂಗ, 4 ಮೆಣಸು, 2 ಏಲಕ್ಕಿನ ಸ್ವಲ್ಪ ಬಿಸಿ ಆಗೋ ಥರ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಣ್ಣೆ ಚೆನ್ನಾಗಿ ಕರಗಿದೆ. ಇವಾಗ ಕರಗಿರೋಂಥ ಬೆಣ್ಣೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕಿ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ, ನಿಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೋದು. ಕಲರ್ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕಾಯ್ತಿದ್ದೆ. ನೋಡಿ, ಇವಾಗ ನೊರೆ ಥರ ಇದ್ದಿದ್ದೆಲ್ಲ ನಿಧಾನಕ್ಕೆ ಹೋಗಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಆಗ್ತಿದೆ. ಇವಾಗ 90% ಕಾದಿದೆ ಅಂತ ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ಬೆಳ್ಳುಳ್ಳಿನ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ತುಪ್ಪ ಘಮ ಘಮ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಬೆಳ್ಳುಳ್ಳಿ ಹಾಕಿರೋದೊಂದ್ಸಲ ತಿರುಗಿಸ್ಕೊಳ್ತಿದ್ದೀನಿ. ಇವಾಗ ಕೊನೆಯಲ್ಲಿ ತುಪ್ಪದ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನೊಂದ್ಸಲ ತಿರುಗಿಸ್ಕೊತಿದ್ದೀನಿ. ನೋಡಿ, ಇವಾಗ 100% ತುಪ್ಪ ಚೆನ್ನಾಗಿ ಕಾದಿದೆ. ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಂಗಾರು ಕುದೀತಿದೆ. ನೋಡಿ, ಆಫ್ ಮಾಡಿದ್ದೀನಿ. ಹಂಗಾದರೂ ಸ್ವಲ್ಪ ಹೊತ್ತು ಕುದೀತಿದೆ. ನೋಡಿ ಫ್ರೆಂಡ್ಸ್, ತಣ್ಣಗಾಗೆ ಕುದಿಬೇಕು. ತಣ್ಣಗಾದ್ಮೇಲೆ ತುಪ್ಪ ಈ ರೀತಿ ತಿಳಿ ಆಗುತ್ತೆ. ನೋಡಿ, ಇವಾಗ 10 ನಿಮಿಷ ತಣ್ಣಗಾಗಿಬಿಟ್ಟಿದ್ದೆ. ಬೆಳ್ಳುಳ್ಳಿ ಎಲ್ಲ ಕೂತಿದ್ದಾವೆ. ಇವಾಗ ಸೋಸ್ಕೊಳ್ಳೋಣ. ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ, 1 ದಿನ ಆದಮೇಲೆ ತುಪ್ಪ ಎಲ್ಲ ಗಟ್ಟಿಯಾಗಿದೆ. ತೋರಿಸ್ತಿದ್ದೀನಿ ನೋಡಿ, ತುಪ್ಪ ಎಲ್ಲ ಮರಳಾಗಿದೆ. ಈ ಹೆಲ್ದಿಯಾಗಿರೋ ತುಪ್ಪನ ನಿಮ್ಮ ಮನೇಲಿ ಕೂಡ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತಷ್ಟು ರೆಸಿಪಿಗಾಗಿ ಹರ್ಷು ಮನೆವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.